ಇನ್ನು ಸಾರಿಗೆ ಬಸ್ ದರ ಏರಿಕೆಯನ್ನ ವಿಪಕ್ಷಗಳು ಖಂಡನೆ ಮಾಡಿದ್ರೆ ಮತ್ತೊಂದು ಕಡೆ ಸಚಿವರು ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಏರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. 1900 ಕೋಟಿ ನಾನು ಮಂತ್ರಿ ಆದಾಗ ಇವರು ಸಾಲ ಇಟ್ಬಿಟ್ಟು ಹೋಗಿದ್ರು. ಆಮೇಲೆ ನಾನು 2017ರಲ್ಲಿ ನಾನು ಹೋಮ್ ಮಿನಿಸ್ಟರ್ ಆದಾಗ ಆವಾಗ ಬರೀ 13 ಕೋಟಿ 71 ಲಕ್ಷ ಮಾತ್ರ ಬಾಕಿ ಇತ್ತು. ಎಷ್ಟು? 13 ಕೋಟಿ 71 ಲಕ್ಷ ಮಾತ್ರ ಆಗ ಬಾಕಿ ಇತ್ತು. ನಾನು ಅಧಿಕಾರ ವಹಿಸ್ಕೊಂಡಾಗ 5 ಕೋಟಿ 900 ಸಾವಿರ ಎಷ್ಟು 5,900 ಕೋಟಿ 5,900 ಕೋಟಿ ಸಾಲ ಇಟ್ಟೋಗಿದ್ರು. ಪ್ರಾವಿಡೆಂಟ್ ಫಂಡು, ಗ್ರ್ಯಾಚ್ಯುಯಿಟಿ, ಬಿಲ್ಸ್ ಬಾಕಿ, ಮತ್ತು 2023ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.